ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ ಸಂಸ್ಕೃತಿಯ ಆಗರ ಇದ್ದಂತೆ. ಆದರೆ ಕರಗ ಮಹೋತ್ಸವದಲ್ಲಿ ಭಕ್ತಿಯ ಬದಲು ನಂಗನಾಚನ ಅಟ್ಟಹಾಸ ಕಂಡು ಬಂತು. ಶಿಡ್ಲಘಟ್ಟದ ನಗರೇಶ್ವರ ದೇವಸ್ಥಾನದ ಮುಂದೆನೆ ಮರ್ಯಾದೆ ಬಿಟ್ಟು ಆರ್ಕೆಸ್ಟ್ರಾನವರು ನಂಗನಾಚ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಫ್ಲವರ್ ಸರ್ಕಲ್ನಲ್ಲಿ ಆರ್ಕೆಸ್ಟ್ರಾ ನಡೆಯಿತು. 20 ನಟಿಯರ ಜೊತೆಯಲ್ಲಿ 80 ಮುದುಕನೊಬ್ಬ ರೊಮ್ಯಾನ್ಸ್ ಮಾಡಿದ್ದಾರೆ. ಇದಕ್ಕೆ ಭಕ್ತರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಬಿಹಾರ ಅಲ್ರಿ, ಇದು ಉತ್ತರ ಪ್ರದೇಶ ಅಲ್ಲ. ಇದು ಸಾಂಸ್ಕೃತಿಕ ನಗರಿ ಮೈಸೂರನ್ನ ಹೊಂದಿರುವಂತಹ ಕರ್ನಾಟಕ ರಾಜ್ಯ. ಇಲ್ಲಿ ಇಂತಹ ಅಶ್ಲೀಲತೆಗೆ, ಇಂತಹ ಕೆಳಮಟ್ಟದ ಘಟನೆಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಕರಗದಲ್ಲಿ ಈ ರೀತಿಯ ನಂಗಾನಾಚ ಮಾಡಿದ್ದು ಇದು ಅಶ್ಲೀಲತೆಯ ಪರಾಕಾಷ್ಠೆ ಅಂತ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಏನ್ ಸಂಪ್ರದಾಯಗಳಿತ್ತು ಅದೆಲ್ಲವನ್ನ ಗಾಳಿಗೆ ತೂರಿ ಬಾರ್ ಡ್ಯಾನ್ಸ್ ಮಾಡಿದ್ದಾರೆ ಆಯೋಜಕರು. ದೈವ ಭಕ್ತಿಗೆ ಅಸಹ್ಯ ಪಡುವಂತಹ ಘಟನೆ ಇದು. ಪಡ್ಡೆ ಹುಡುಗರಿಗೆ ಮೋಜು, ಆದರೆ ಕರಗ ಉತ್ಸವಕ್ಕೆ ಇದು ಭಾರಿ ಕಪ್ಪು ಚುಕ್ಕಿ ಆಯಿತು. ಇನ್ನು ಹಬ್ಬಗಳು ಅಂತಂದ್ರೆ ಸಾಂಸ್ಕೃತಿಕ ಮೆರಗು. ಆ ಹಬ್ಬಗಳಿಗೆ ಅದರದ್ದೇ ಆದಂತಹ ಮಹತ್ವಗಳಿದಾವೆ. ಅದರಲ್ಲೂ ಕರಗ ಹಬ್ಬ ಅಂತಂದ್ರೆ ಬಹಳಷ್ಟು ಸಾಂಸ್ಕೃತಿಕವಾಗಿ ಆಚರಣೆಗೆ ಒಳಪಡುವಂತಹ ಹಬ್ಬ. ಆದರೆ ಈ ಹಬ್ಬದಲ್ಲಿ ಏನು ಉತ್ತರ ಪ್ರದೇಶ, ಬಿಹಾರದಲ್ಲಿ ಯಾವ ರೀತಿಯಾಗಿ ನಂಗಾನಾಚ ಮಾಡ್ತಾ ಇದ್ರು ಅದೇ ರೀತಿಯ ನಂಗಾನಾಚ ಆಯೋಜನೆ ಮಾಡಿದ್ದಾರೆ. ಬಾರ್ ಡಾನ್ಸರ್ಗಳನ್ನು ಕರೆಸಿ ಡಾನ್ಸ್ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದನ್ನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅದು ಕೂಡ 80 ಒಬ್ಬ ಮುದುಕ ಬಂದು 20 ಯುವತಿ ಜೊತೆಗೆ ಡಾನ್ಸ್ ಮಾಡ್ತಾ ಇರುವಂಥದ್ದು, ನಂಗಾನಾಚ ಮಾಡ್ತಾ ಇರುವಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಗರೇಶ್ವರ ಸ್ವಾಮಿ ದೇವಸ್ಥಾನದ ಎದುರು, ಅದು ಕೂಡ ದೇವಸ್ಥಾನದ ಎದುರುಗಡೆ ರೀ, ಬೇರೆಯವರು ಯಾರ್ಯಾರಿಗೂ ಹೇಳ್ತೀವಿ, ದೇವಸ್ಥಾನದ ಎದುರುಗಡೆ ಬಂದು ಯಾರೊಬ್ರು ಮುಸಲ್ಮಾನರು ಹಣ್ಣು ಮಾರಾಟ ಮಾಡಕ್ ಬಂದ್ರೆ, ಕಾಯಿ ಮಾರಾಟ ಮಾಡಕ್ ಬಂದ್ರೆ, ಅಥವಾ ಬೇರೆ ಅನ್ಯ ಧರ್ಮೀಯರು ಬಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೆ ಅದಕ್ಕೆಲ್ಲ ಆಕ್ರೋಶ ಹೊರ ಹಾಕ್ತೀರಿ. ಅದಕ್ಕೆಲ್ಲ ಹಿಂದೂ ಪರ ಸಂಘಟನೆಯವರು ಬಂದು ಅದಕ್ಕೆ ತೀವ್ರವಾಗಿ ಆಕ್ರೋಶ ಹೊರ ಹಾಕ್ತೀರಿ. ಎಲ್ರಿ ಇದ್ರಿ ನೀವೆಲ್ಲ? ಈಗ ಈ ಘಟನೆಗಳು ಇದೆಲ್ಲವೂ ನಮ್ಮ ಧಾರ್ಮಿಕ ಸಂಸ್ಕೃತಿ ಏನಿದೆ ಅದಕ್ಕೆ ನಾಚಿಕೆಗೇಡಲ್ವೇ? ಇವರೆಲ್ಲ ನಾಚಿಕೆಗೇಡಿನ ಕೆಲಸವನ್ನ ಮಾಡ್ತಾ ಇಲ್ವಾ? ಹಾಗಾದ್ರೆ ಎಲ್ಲೋ ಯುಪಿಯಲ್ಲಿ, ಬಿಹಾರದಲ್ಲಿ ಈ ರೀತಿ ಘಟನೆಗಳನ್ನ ನೋಡ್ತಾ ಇದ್ವಿ. ಆದರೆ ಸಣ್ಣ ಪುಟ್ಟ ಮಕ್ಕಳು, ವಯೋವೃದ್ಧರು, ಹೆಣ್ಣು ಮಕ್ಕಳು ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಚಿಕೆ ಪಡುವಂತಹ ಘಟನೆಗಳಿದೆಲ್ಲವೂ ಕೂಡ. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಏನಪ್ಪ ಅವರ ಮೇಲೆ ಪ್ರಭಾವ ಬೀರುತ್ತೆ ಇದು ಅಂತ ನಾಚಿಕೆ ಪಡುವಂತಹ ಘಟನೆ ಇದು. ಆಯೋಜಕರ ವಿರುದ್ಧ ಇದೀಗ ಸಾರ್ವಜನಿಕರು ಕಿಡಿ ಕಾರ್ತಾ ಇದ್ದಾರೆ, ಸಿಡಿಮಿಡಿಗೊಳ್ತಾ ಇದ್ದಾರೆ, ಕ್ಯಾಕರಿಸಿ ಉಗಿತಾ ಇದ್ದಾರೆ. ಯಾರು ಇದನ್ನು ಆಯೋಜನೆ ಮಾಡಿದ್ದು? ಧರ್ಮಕ್ಕೆ ಕಪ್ಪು ಮಸಿ ಬೆಳೆಯುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅದು ಕೂಡ ಸಣ್ಣ ಪುಟ್ಟ ಮಕ್ಕಳು ಇದರಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು. ಸಣ್ಣ ಪುಟ್ಟ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಇದು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಯಾರು ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನಾಚಿಕೆ ಆಗೋದಿಲ್ವೇನ್ರಿ ನಿಮಗೆ? ಸಣ್ಣ ಪುಟ್ಟ ಮಕ್ಕಳ ಮೇಲೆ ಏನು ಪ್ರಭಾವ ಬೀರುತ್ತೆ ಇದು? ಎಲ್ಲ ಸಂದರ್ಭದಲ್ಲಿ ಹೇಳ್ತೀರಿ ವಿದೇಶಿ ಸಂಸ್ಕೃತಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆಯಂತ. ಇಲ್ಲಿ ನೀವು ಮಾಡ್ತಾ ಇರೋದೇನು? ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈಗ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ನಿಂತಿದ್ದಾರಲ್ಲಿ. ಸಮಾಜದ ಮೇಲೆ, ನೋಡುವವರ ಮೇಲೆ ಏನು ಪ್ರಭಾವ ಬೀರುತ್ತೆ ಇದು ಸಹಜವಾಗಿ ಈ ಪ್ರಶ್ನೆ ಎದುರಾಗುತ್ತಲ್ವೇ? ಆ ನೋವು ಕಾಡುತ್ತಲ್ವೇ? ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ವಿ ನಾವು, ಧಾರ್ಮಿಕ ಸಂಘರ್ಷ ನಡೀತು. ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವರು ದೇವಸ್ಥಾನದ ಎದುರಿಗೆ ಏನು ಮಾರಾಟ ಮಾಡಬಾರ್ದು, ಅದಕ್ಕೂ ಕೂಡ ಆಕ್ರೋಶ ಹೊರಹಾಕರು. ಆಯಿತು ಅಂತ ಅದಕ್ಕೂ ಕೂಡ ಎಲ್ಲ ಜನ ನಿಮ್ಮ ಜೊತೆಗೆ ನಿಂತ್ಕೊಂಡ್ರು. ಆದರೆ ಈಗ ಈ ನಂಗಾನಾಚೆ ನಡೀತಾ ಇದೆ, ನಮ್ಮ ಸಂಸ್ಕೃತಿಯ ಪರಾಕಾಷ್ಠೆಗೆ ನಡೀತಾ ಇದೆ. ಆ ಸಾಂಸ್ಕೃತಿಕ ಮೌಲ್ಯಗಳನ್ನು ಗಾಳಿಗೆ ತೂರುವಂತಹ ಘಟನೆ ಇದು. ಆದರೆ ಇದಕ್ಕೆ ಮೌನ ವಹಿಸಿದ್ರಲ್ಲಿ ನೀವು? ಯಾರಾದರೂ ಹೋದ್ರ ಹಿಂದೂ ಪರ ಸಂಘಟನೆಯವರು? ಯಾರು ಈ ರೀತಿ ಒಂದು ನಂಗಾನಾಚು ಬಾರ್ ಡ್ಯಾನ್ಸರ್ಗಳನ್ನು ಕರ್ಕೊಂಡು ಬಂದು ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಆಯೋಜನೆ ಮಾಡಿದ್ರು, ಅವರ ವಿರುದ್ಧ ಯಾರಾದರೂ ಆಕ್ರೋಶ ಹೊರಹಾಕಿದ್ರ? ಇದು ನಮ್ಮ ಸಂಸ್ಕೃತಿಗೆ ಧಕ್ಕೆಯಾಗುವಂತಹ ಘಟನೆ ಅಂತ ಯಾರಾದರೂ ಒಬ್ಬರು ಮಾತನಾಡಿದ್ರೇನ್ರಿ? ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೇನಾದರೂ ಮುಂದಾದ್ರ? ಇವರ ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೇನಾದರೂ ಮುಂದಾದ್ರ? ಯಾರನ್ನ ಕೇಳಿರಿ ನೀವು ಪರ್ಮಿಷನ್ ಪಡ್ಕೊಂಡಿದ್ದು? ಈ ರೀತಿ ಒಂದು ಡ್ಯಾನ್ಸ್ಗಳನ್ನು ಆಯೋಜನೆ ಮಾಡೋದಕ್ಕೆ ಯಾರ ಕಡೆಯಿಂದ ಪರ್ಮಿಷನ್ ಪಡ್ಕೊಂಡಿದ್ದು? ಪರ್ಮಿಷನ್ ಕೊಟ್ಟಿದ್ದಾದ್ರೂ ಯಾರು? ಯಾರಾದರೂ ಪ್ರಬಲರ ಒಂದು ಕೈವಾಡ ಏನಾದರೂ ಇದೆಯಾ? ಇಲ್ಲಪ್ಪ ಈ ರೀತಿ ಆಯೋಜನೆ ಮಾಡಿ ಅಂತ ಯಾರಾದರೂ ಪ್ರಭಾವಿಗಳು ಯಾರಾದರೂ ಅದಕ್ಕೆ ಅಸ್ತು ಅಂದ್ರ?
ಅವರಿಂದ ಪರ್ಮಿಷನ್ ಏನಾದರೂ ಪಡ್ಕೊಂಡ ಅಥವಾ ಅಧಿಕಾರಿಗಳಿಂದ ಏನಾದರೂ ಪರ್ಮಿಷನ್ ಪಡ್ಕೊಂಡ? ದೇವಾಲಯ ಆಡಳಿತ ಮಂಡಳಿ ನೀವೆಲ್ಲರೂ ಇದ್ದೀರಿ. ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದನ್ನು ವಿರೋಧ ಮಾಡಬೇಕಾಗಿತ್ತಲ್ವೇ? ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕಷ್ಟಿದಾವ್ರಿ. ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು, ಮಕ್ಕಳು ಮರಿಗಳು ಅಂತ ಕುಟುಂಬಸ್ಥರು ಎಲ್ಲರೂ ಬಂದು ಡಾನ್ಸ್ ಮಾಡಿ ಅಂತಂದ್ರೆ ಎಲ್ಲರೂ ಮಾಡ್ತಾರೆ. ಆದರೆ ಇದಕ್ಕೆ ಈ ರೀತಿಯ ಒಂದು ನಂಗಾನಾಚು ಮಾಡ್ತಾ ಇದ್ರೆ ಎಲ್ಲರೂ ಎದುರುಗಡೆ ನಿಂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಇದಕ್ಕೆ ಆಹಾಹಾ ಎಂಥ ಡಾನ್ಸರಿ ಅಂತೇಳಿ ಜೊಲ್ ಸುರಿಸ್ಕೊಂಡು ನಿಂತಿದ್ದಾರೆ. 80ರ ಮುದುಕರು ಕೂಡ ಇವ್ರ ಜೊತೆ ಸೇರ್ಕೊಂಡು ಡಾನ್ಸ್ ಮಾಡಿದ್ರಂತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಧಾರ್ಮಿಕ ಭಾವನೆಗಳನ್ನು ಕದಡೋದಕ್ಕೆ, ಅದನ್ನು ಹಾಳು ಮಾಡೋದಕ್ಕೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋದಕ್ಕೆ ಚಪ್ಪಾಳೆ ತಟ್ತೀರಿ ಅಂತಂದ್ರೆ ನಾಚಿಕೆ ಆಗಲ್ವೇನ್ರಿ ನಿಮಗೆಲ್ಲ? ಯಾರ್ಯಾರು ಆಯೋಜಕರಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ? ಎಲ್ಲರೂ ಕೈ ಕಟ್ಕೊಂಡು ನಿಂತಿದಾರಲ್ಲಿ. ಇದು ಯಾವ ಸಂಸ್ಕೃತಿ? ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ಪೂಜಿಸ್ತೀವಿ, ಅದೇ ಒಂದು ದೇವಸ್ಥಾನದ ಎದುರಿಗೆ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ ಎಲ್ಲರೂ ಚಪ್ಪಾಳೆ ತಟ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆಲ್ಲ? ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಳ್ಬೇಕು. ದೇವಸ್ಥಾನ ಆಡಳಿತ ಮಂಡಳಿಯವರು ಕೂಡ ಈ ನಾಚಿಕೆಗೆಟ್ಟ ಕಾರ್ಯಕ್ರಮ ಏನಿತ್ತು, ಮಾನಗೆಟ್ಟ ಕಾರ್ಯಕ್ರಮ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.